ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾವೆಲ್ಲರೂ ಈ ದಿನ ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನವನ್ನು ಧ್ಯಾನಿಸೋಣ. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನವನ್ನು ಧ್ಯಾನಿಸೋಣ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆಮೇಲೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ಏನೆಲ್ಲ ಕೆಲಸಗಳು ನಡೀತಿದೋ ಅದಕ್ಕೆ ಒಂದು ಸಮಯ ಇದೆ ಅಂತ. ದೇವರ ಪರಿಶುದ್ಧಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಈ ದಿನ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತಿದೆ ಅಂದ್ರೆ ಒಂದು ಸಮಯ ಉಂಟು. ನಮ್ಮ ಸಂಗಡದಲ್ಲಿ, ನಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳಿಗೂ, ಪ್ರತಿಯೊಂದು ಕೆಲಸಗಳಿಗೂ ಒಂದು ಸಮಯ ಇದೆ ಅಂತ. ನಾವು ಅದೇ ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ನಾವು 1ರಿಂದ 8ನೇ ವಚನದವರೆಗೂ ನೋಡುವಾಗ ಪ್ರಸಂಗಿಯಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಏನಂದ್ರೆ ಎಲ್ಲ ಕೆಲಸಕ್ಕೂ ಒಂದು ಸಮಯ ಉಂಟು. ಹುಟ್ಟುವುದಕ್ಕೊಂದು ಸಮಯ, ಸಾಯುವುದಕ್ಕೊಂದು ಸಮಯ, ದುಃಖ ಪಡುವುದಕ್ಕೊಂದು ಸಮಯ, ಸಂತೋಷ ಪಡುವುದಕ್ಕೊಂದು ಸಮಯ, ಕಿತ್ತಾಕುವುದಕ್ಕೊಂದು ಸಮಯ, ಹೀಗೆ ಹಲವಾರು ವಿಷಯಗಳನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತಿದೆ. ಒಂದು ಸಮಯ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ಅಂತ. ನಾವು ನೋಡೋದಾದ್ರೆ ನಾವು ಅನೇಕ ಸಮಯದಲ್ಲಿ ಈ ದಿನಮಾನದಲ್ಲಿ ನಾವು ಕಷ್ಟದಲ್ಲಿ ಇರಬಹುದು, ಈ ಸಮಯದಲ್ಲಿ, ಅಥವಾ ಕಣ್ಣೀರಿನಲ್ಲಿ ಇರಬಹುದು, ಅಥವಾ ರೋಗದಲ್ಲಿ ಬಿದ್ದಿರಬಹುದು, ಅಥವಾ ಎಲ್ಲ ಕಡೆ ಹಣಕಾಸುಗಳ ತೊಂದರೆಯಲ್ಲಿ ಸಾಲಗಾರರಾಗಿ ನಾವು ಇರಬಹುದು, ಇನ್ನು ಅನೇಕ ತೊಂದರೆಗಳಲ್ಲಿ ನಾವು ಇರಬಹುದು. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ಎಲ್ಲದಕ್ಕೂ, ಭೂಮಿಯ ಮೇಲೆ ನಡೆಯುವ ಎಲ್ಲ ಒಂದು ಕಾರ್ಯಗಳಿಗೂ ಒಂದು ಸಮಯವಿದೆ ಅಂತ. ನಾವು ದೇವರಲ್ಲಿ ಯಾವಾಗ ಭರವಸೆ ಇಡ್ತೀವೋ, ನಮ್ಗೆ ಈಗ ಕಷ್ಟ ಬಂದಿದ್ಯಾ, ಈಗ ಸಮಸ್ಯೆ ಬಂದಿದ್ಯಾ, ಅನಾರೋಗ್ಯದಲ್ಲಿ ಇದ್ದೀವ, ನಾವು ದೇವರ ಸಮ್ಮುಖದಲ್ಲಿ ಬಂದು ಪ್ರತಿಯೊಂದು ಸಮಯ ದೇವರ ಒಂದು ಸಾನ್ನಿಧ್ಯದಲ್ಲಿ ಬಂದು ನಾವು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುವಾಗ ದೇವರ ಆ ಸಮಯದಲ್ಲಿ, ಆ ಕಾಲದಲ್ಲಿ ನಮ್ಮ ಸಂಗಡ ಇದ್ದು ನಮ್ಮ ಒಂದು ದುಃಖವನ್ನು, ಈ ದಿನ ನಾವು ದುಃಖ ಪಡುವುದಾದ್ರೆ ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡುವಂತವನಾಗಿದ್ದಾನೆ. ಇಕ್ಕಟ್ಟಿನ ಒಂದು ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ದೇವರು ನಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಬಿಡಿಸುವ ಆತನಾಗಿದ್ದಾನೆ. ದೇವ್ರ ವಾಕ್ಯ ಅದೇ ರೀತಿ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು ಅಂತ. ನಾವು ಯಾವಾಗ ನಮ್ಮ ಒಂದು ಸಿಚುವೇಶನ್ ಏನೇ ಆಗಿದ್ರು ದೇವರ ಸಮ್ಮುಖದಲ್ಲಿ ಬಂದು ನಾವು ಪ್ರಾರ್ಥಿಸ್ತೀವೋ, ಅಥವಾ ಹಲವಾರು ವಿಷಯಗಳಿಗಾಗಿ ದೇವರ ಒಂದು ಸಮ್ಮುಖದಲ್ಲಿ ಬಂದು ದೇವರಿಗೆ ವಿಜ್ಞಾಪನೆಗಳನ್ನು ಮಾಡ್ತೀವೋ, ನಮ್ಮ ಒಂದು ಎಲ್ಲಾ ಸನ್ನಿವೇಶಗಳಲ್ಲೂ, ಎಲ್ಲ ಸಿಚುವೇಶನ್ಗಳಲ್ಲೂ ನಾವು ದೇವರ ಸನ್ನಿಧಿಯಲ್ಲಿ ಬಂದು ಎಲ್ಲ ಸಿಚುವೇಶನ್ಗಳಿಗೋಸ್ಕರ, ನಮ್ಮ ಜೀವಿತದಲ್ಲಿ ಏನಾಗುತ್ತೆ ಪ್ರತಿಯೊಂದು ಕಾರ್ಯಗಳಿಗೋಸ್ಕರ ನಾವು ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ. ಅಷ್ಟೇ ಅಲ್ಲ, ದೇವರು ನಾವು ಮಾಡುವಂತ ಪ್ರಾರ್ಥನೆ ಅದು ನಿರಾರ್ಥಕವಾಗಲ್ಲ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ಕೊಡುವ ಆತನಾಗಿದ್ದಾನೆ. ಒಂದು ಪರ್ಫೆಕ್ಟ್ ಟೈಮಲ್ಲಿ ಹೇಗೆ ಪ್ರತಿಯೊಂದು ಕಾರ್ಯಗಳಿಗೂ ಒಂದು ಟೈಮ್ಗಳು ಇರುತ್ತೋ, ಅದೇ ರೀತಿ ದೇವರ ಒಂದು ಅಂದ್ರೆ ಸಮಯ ಕೂಡ ಒಂದು ಪರ್ಫೆಕ್ಟ್ ಟೈಮಿಂಗ್ ಆಗಿರುತ್ತೆ. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ಆ ಒಂದು ಕಾಲ, ಆ ಒಂದು ಪರ್ಫೆಕ್ಟ್ ಸಮಯ ಬಂದಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ. ನಾವು ಈ ದಿನ ಕಷ್ಟದಲ್ಲಿದ್ದೀರಾ ನೀವೆಲ್ಲರೂ, ಅಥವಾ ಅನಾರೋಗ್ಯದಲ್ಲಿ ಬಳಲುತ್ತಿದ್ದೀರಾ, ವ್ಯಾಧಿಗಳಲ್ಲಿ ಇದ್ದೀರಾ, ದುಃಖದಲ್ಲಿ, ನೋವಿನಲ್ಲಿ ಇದ್ದೀರಾ, ಅಥವಾ ಇಕ್ಕಟ್ಟಿನಲ್ಲಿ ಇದ್ದೀರಾ, ನೀವು ದೇವರ ಸಮ್ಮುಖದಲ್ಲಿ ಬಂದು, ನೀವು ದೇವರ ಸಮ್ಮುಖದಲ್ಲಿ ಈ ಕ್ಷಣ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನು. ಹಾಗೂ ಒಂದು ಒಳ್ಳೆಯ ಸಮಯವನ್ನು, ಅಂದ್ರೆ ಒಂದು ಒಳ್ಳೆಯ ಒಂದು ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ನಿಮ್ಮನ್ನು ಆಶೀರ್ವದಿಸಿ ನಡೆಸಲು ಶಕ್ತನಾಗಿದ್ದಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಮಹೋನ್ನತನಾದ ದೇವರೇ, ಕೃಪೆಯ ಐಶ್ವರ್ಯನಾದ ದೇವರೇ, ಸರ್ವಶಕ್ತನೇ, ಸರ್ವಾಪ್ತಿ ಸ್ತೋತ್ರಗಳೇ ರಾಜ. ಏಸಪ್ಪ, ಈ ಭೂಮಿಯಲ್ಲಿ ನಡೆಯುವಂತ ಎಲ್ಲ ಕೆಲಸಗಳಿಗೂ ಹೇಗೆ ಒಂದು ಪರ್ಫೆಕ್ಟ್ ಟೈಮ್ಗಳಿದೆ ರಾಜ, ಒಂದೊಂದು ಕಾಲಗಳಿದೆ ರಾಜ, ಅದೇ ರೀತಿ ರಾಜ ಈ ಒಂದು ಒಳ್ಳೆಯ ಸಮಯದಲ್ಲಿ ರಾಜ ಏಸಪ್ಪ, ನಾವು ಈ ದಿನ ಒಂದು ಒಳ್ಳೆಯ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತೆ ಕೊಟ್ಟಂತ ಕೃಪೆಗಳಿಗಾಗಿ ಸ್ತೋತ್ರಪ್ಪ. ವಾಕ್ಯದ ಮುಖಾಂತರ ನೀವು ಪ್ರತಿಯೊಬ್ಬರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಗಳು ರಾಜ. ಎಲ್ಲರೂ ರಾಜ ಈ ದಿನ ಯಾರೆಲ್ಲ ರಾಜ ವಾಕ್ಯದ ಮುಗಿಂದೆ ತಗ್ಗಿಸಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಬಂದು ಏಸಪ್ಪ ಪ್ರಾರ್ಥನೆ ಮಾಡ್ತಿದ್ದವರ ರಾಜ, ಅವರ ಜೀವಿತದ
ಅದ್ಭುತವನ್ನು ಮಾಡುವಾತನು ರಾಜ. ಅವರ ಪ್ರಾರ್ಥನೆಗೆ ಕಿವಿಗೊಟ್ಟು ಏಸಪ್ಪ ಅವರ ಪ್ರಾರ್ಥನೆಗೆ ಉತ್ತರ ಕೊಡುವಾತನು ನೀನಾಗಿರುವುದಕ್ಕಾಗಿ ಸ್ತೋತ್ರಗಳು ರಾಜ. ಏಸಪ್ಪ ಅಷ್ಟೆಲ್ಲ ಸ್ವಾಮಿ, ಇನ್ನು ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ನೀನು ತಾನು ಸಹಾಯ ಮಾಡು ರಾಜ. ಏಸಪ್ಪ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ಅನುಚರಿತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಪಡೆದಿರುವ ಸ್ವರ್ಗೀಯ ತಂದೆ, ಆಮೆನ್.